hello, namaskara. Welcome back to our YouTube channel. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಅಣ್ಣವ್ರ ಬರ್ಡೇ ಇವತ್ತು. ನಮ್ಮ ಅಪ್ಪ ಆ್ಯಂಡ್ ಅವ್ರ ಫ್ರೆಂಡ್ಸ್ದು ಒಂದು ಸಂಘ ಇದೆ, ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ. ಸೊ ಅವರು ಎವ್ರಿ ಇಯರ್ ಅಣ್ಣವ್ರ ಬರ್ಡೇಗೆ ಇಲ್ಲಿ ಫಂಕ್ಷನ್ ಮಾಡ್ತಾರೆ. ಆ್ಯಂಡ್ ಅವರಿಲ್ಲಿ ಒಂದು ಕಂಚಿ ಸ್ಟ್ಯಾಚು ಕೂಡ ಕಟ್ಸಿದ್ದಾರೆ. ಆಲ್ಮೋಸ್ಟ್ ತುಂಬ ವರ್ಷ ಆಯಿತು. ಎಷ್ಟು ವರ್ಷ ಏನಂತ ಆಮೇಲೆ ಡೀಟೇಲ್ಸ್ ಕೊಡ್ತೀನಿ. ಸೊ ಲೆಟ್ಸ್ ಸಿ ಈ ಸತಿ ಹೆಂಗೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ. ಇವಾಗ ಆಲ್ರೆಡಿ ಮಲ್ಲೇಶ್ವರಮಲ್ಲಿ ಇದ್ದೀವಿ. ಇದು ಲೊಕೇಟ್ ಆಗಿರೋದು ಮಲ್ಲೇಶ್ವರಂ 8th ಕ್ರಾಸು ಡೆಡ್ ಎಂಡಲ್ಲಿ. ಸೊ ಆ ಸ್ಟ್ಯಾಚು ಎಲ್ಲ ಹೆಂಗಿದೆ ಎಲ್ಲ ಇವಾಗ ತೋರಿಸ್ತೀನಿ. ಸೊ ಇದು ಅಣ್ಣವ್ರ ಸ್ಟ್ಯಾಚು ಇವ್ರು ಕಟ್ಸಿರೋದು. ಇಲ್ಲಿ ಹಿಂದೆ ಬರ್ತಿದ್ದಾರೆ ಅದು ಏನೇನು ಯಾವ ಇಸ್ವಿ ಏನು ಅಂತ, ಬಟ್ ಅದು ಅಪ್ಪು ಫೋಟೋ ಹಾಕ್ಬಿಟ್ಟಿದ್ದಾರೆ. ಸೊ ಅಪ್ಪು ಹೋದಾಗಿಂದ ಅಪ್ಪು ಫೋಟೋನು ಇಟ್ಟು ಪೂಜೆ ಮಾಡ್ತಾರೆ ಎವ್ರಿ ಇಯರ್. ಸೊ ಇಲ್ಲಿ ಸ್ಪೆಷಲ್ ಆಗಿ ಒಂದು ಫೋಟೋ ಬೂತ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಪೆಷಲ್ ಆಗಿ ಒಂದು ಫೋಟೋ ಬೂತ್ ಮಾಡಿದ್ದಾರೆ. ಅಲ್ಲಿ ಸ್ಪೀಕರ್ ಇದೆ ಜಾಸ್ತಿ ಕೇಳಿಸುತ್ತೆ. ಸೊ ಅದಕ್ಕೆ ನಾನು ಸೈಡಿಗೆ ಬಂದಿದ್ದೀನಿ. ಡಿಸ್ಟರ್ಬೆನ್ಸ್ ಇದೆ, ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ ಎಲ್ಲ ಸೌಂಡ್ ಜಾಸ್ತಿ ಇಲ್ಲಿ. ಸೊ ಪ್ರತಿ ಫ್ಲವರ್ ಡೆಕೋರೇಷನ್ ಸ್ವಲ್ಪ ಜಾಸ್ತಿ ಮಾಡಿಸಿದ್ದಾರೆ. ಇಟ್ಸ್ ಗುಡ್. ಈ ಫೋಟೋ ಮಸ್ತ್ ಇಷ್ಟ ನನಗೆ. ರಾಮನವಮಿಗೆ ಲೈಕ್ ರಾಮನ ಕೂಡ ಇಟ್ಟಿದ್ದಾರೆ. ಬಿಕಾಸ್ ರಾಮನವಮಿಗೆ ಮಜ್ಜಿಗೆ ಪಾನಕ ಇಲ್ಲಿ ಏನು ಮಾಡಿಲ್ಲ ನಮ್ಮ ದೇವಸ್ಥಾನ ಹತ್ರ. ಅಣ್ಣವ್ರ ಬರ್ಡೇ ದಿನಾನೇ ಮಜ್ಜಿಗೆ ಪಾನಕ ರೈಸ್ ಬಾತ್ ಎಲ್ಲ ಅನ್ನದಾನ ಮಾಡೋಣ ಅಂತ ರೆಡಿ ಮಾಡಿದ್ದಾರೆ. ಶ್ರೀ ವರಪ್ರದ ಗಣಪತಿ ಸನ್ನಿಧಿ ಸೇಮ್ ಅದೇ ಸಂಘದವರು, ನಮ್ಮಪ್ಪ ಅವ್ರ ಸಂಘದವರ ಇಲ್ಲಿಗೂ ಕಟ್ಸಿರೋದು. ಇವರು ಮೇನ್ ಪೂಜಾರಿ ಇವರೇ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು ಇಲ್ಲಿ? ಎಷ್ಟು ವರ್ಷ ಆಯ್ತು ದೇವಸ್ಥಾನ ಕಟ್ಸಿ? 25 ವರ್ಷ. ನನಗೂ 2 ವರ್ಷ ಏಜ್ ಜಾಸ್ತಿ ಇದಕ್ಕೆ. ಕಟ್ಸಿ ರಕ್ಷಿತಾ ಮೇಡಮ್ ಯಾಕೆ ಮಾತಾಡಿ, ಪರವಾಗಿಲ್ಲ, ಹೇಳಿ ಏನಾದ್ರು. ನೀವು ಮೇನ್ ಪೂಜಾರಿ, ನೀವು ಮಾತಾಡಿ. ಇಲ್ಲಿ ಮಾತಾಡು. ನಮ್ಮಪ್ಪ ಬೆಸ್ಟ್ ಫ್ರೆಂಡ್ ಇವರು ವೆಂಕಟೇಶ್ ಅಂಕಲ್, ಸೊಳ್ಳೆ ಅಂಕಲ್ ಅಂತ. ಅದಕ್ಕೆ ಅವ್ರು ಇವಾಗ ಮಾತಾಡ್ತಾರೆ ಇದ್ರ ಬಗ್ಗೆ ಎಲ್ಲ. ಕಚ್ಚಿ ಎಷ್ಟು ವರ್ಷ ಆಯಿತು ಇದು ಎಲ್ಲ ಹೇಳಿ. ಅಣ್ಣವರು ಹೋದ್ಮೇಲೆ ಒಂದೇ ವರ್ಷದೊಳಗೆ ನಾವು ಅದನ್ನು ಮಾಡಿದ್ದು. ನಾವು ಅಂತ ಹೇಳ್ಬಾರ್ದು, ಎಲ್ಲರೂ ಸೇರಿ ಅಧ್ಯಕ್ಷರು ಬಂದು ಎಸ್ ಗಿರೀಶ್ ಅಂದ್ಬಿಟ್ಟು, ನಾವು ಖಜಾನ್ಸಿ ವೆಂಕಟೇಶ್ ಅಂದ್ಬಿಟ್ಟು, ಇನ್ನೂ ಉಪಾಧ್ಯಕ್ಷರೆಲ್ಲ ಇದ್ದಾರೆ. ಮಂಜುನಾಥ್, ಲೋಕೇಶು, ಬಾಬು ಅಂತ ಎಲ್ಲರೂ ಇದ್ದಾರೆ. ಒಂದು 30 ವರ್ಷದಿಂದ ನಾವು ಕನ್ನಡ ರಾಜ್ಯೋತ್ಸವ ಅನ್ನೋರು ಬರ್ತ್ಡೇ ಅಂದ್ರೆ ಅವಾಗಲೇ ಇದ್ದಾಗಲೇ ಆಚರಿಸ್ತಾ ಇದ್ವಿ. ಅವಾಗ ಕೇಕ್ ಎಲ್ಲ ಕಟ್ ಮಾಡಿ ಮನೆ ಹತ್ರ ಹೋಗಿ ಕೇಕ್ ಕಟ್ ಮಾಡಿ ಅವರು ನಮಗೆ ಬಾಯಿ ತುಂಬ ಇಟ್ಬಿಟ್ಟು ನಮಗೆ ಇದು ಮಾಡ್ತಾಯಿದ್ರು. ಇವಾಗ ಇಲ್ಲದೇ ಇರೋದಕ್ಕೆ ನಾವು ಇಲ್ಲ ಅಂತ ಅಂದ್ಕೊಂಡಿಲ್ಲ, ಆದರೂ ಇಲ್ಲೇ ಇದ್ದಾರೆ ಅನ್ನೋ ಇದು ನಾವು ಮಾಡ್ತೀವಿ ವರ್ಷ. 96 ವರ್ಷ. ಹೌದು, 96 ವರ್ಷ ಇವತ್ತಿಗೆ. ಹೌದು ಮೇಡಮ್. ಬನ್ರಿ ಇಲ್ಲಿ ಅಪ್ಪ, ಬನ್ರಿ ಇಲ್ಲೇ ಮಾತಾಡಿಸ್ತೀನಿ ನೋಡ್ರಿ. ಏನು ಮಾಡಿಸಿದ್ದೀರಾ ಇವತ್ತು ಸ್ಪೆಷಲ್? ಮಜ್ಜಿಗೆ ಪಾನಕ, ಜಿಲೇಬಿ, ರೈಸ್ ಬಾತು. ಈ ಸತಿ ನಮ್ಮ ಹೋಟ್ಲಲ್ಲೇ ಮಾಡಿಸಿದ್ದಾರೆ ರೈಸ್ ಬಾತು. ಆಮೇಲೆ ತೋರಿಸ್ತೀನಿ ಹೋಗಿ. ಇನ್ನೇನಿಲ್ಲ. ಏನು ಸ್ಪೆಷಲ್ ಇವತ್ತು? ಏನು ಸ್ಪೆಷಲ್ ಇಲ್ಲ, ಇದೇ ಸ್ಪೆಷಲ್. 2,000 ಜನಕ್ಕೆ ಮಜ್ಜಿಗೆ ಪಾನಕ ಅನ್ನದಾನ. ಸರಿ ಆಯಿತು, ಬಾಯ್. ನಮ್ಮಪ್ಪ ಫುಲ್ಲು ಬ್ಯುಸಿ ಇದ್ದಾರೆ, ಅವ್ರು ಜಾಸ್ತಿ ಮಾತಾಡಲ್ಲ. ಏನು ಮಾಡಿಸಿದಾರೆ ಒಳಗಡೆ ನೋಡೋಣ ಬನ್ನಿ. ನೋಡಿ ಇದು ಪಾನಕ ತೋರಿಸು. ಸೊ ಪಾನಕ ರೆಡಿ ಆಗಿದೆ. ಫುಲ್ ಭಾರ ಇದೆ ಗುರು, ಅದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಮಜ್ಜಿಗೆ ಎಲ್ಲ ರೆಡಿ ಇದೆ, ಕುಡಿ. ಇಲ್ಲೇನಿದೆ? ಇದು ಪಾನಕನೇ. ಜಿಲೇಬಿ ಎಲ್ಲ ಏನೋ ಬಂದಿಲ್ಲ ಅನ್ಸುತ್ತೆ, ಎಲ್ಲ ಪಾನಕ. ಸ್ವೀಟು ಬರ್ತೈತಾ? ಹೋಟೆಲಲ್ಲಿ ಇವಾಗ ನಾಷ್ಟ ಮಾಡೋದು ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಆಗಿದೆ, ತೋರಿಸ್ತೀನಿ. ಇವ್ರು ನೋಡ್ರಿ
ಹಾಯ್. ಈ ಥರ ಮಾಡಿಸಿದ್ದಾರೆ ಈ ಸತಿ. ಹಾಂ ಓ ಹಾಯ್, ಹೌ ಆರ್ ಯು? ಫೋನಲ್ಲಿ ಮಾತಾಡ್ತಾ ಇದ್ದೀರಾ? ಹಾಯ್, ಇವರು ಸುನಿಲ್ ಅಣ್ಣ ಅಂತ. ಎಲ್ಲರೂ ನನ್ನ ಮಾಂಗಲ್ಯ ಚೈನ್ ಎಲ್ಲಿ ಮಾಡಿಸಿದ್ದು ಅಂತ ಕೇಳ್ತಾ ಇದ್ರಿ. ಇವ್ರ ಹತ್ರನೇ ಮಾಡಿಸಿದ್ದು. ಮಲ್ಲೇಶ್ವರಂ ನೌಕರ್ ಜ್ಯುವೆಲ್ಲರ್ಸ್ ಅಂತ. ಎಷ್ಟು ವರ್ಷದಿಂದ ಇದೆ ಅಲ್ಲಿ? 25 years. ಇವ್ರದ್ದು 25 years. ಅವಾಗಿಂದಲೂ ಇದು ಫಂಕ್ಷನ್ ಎಲ್ಲ ನೋಡ್ತಾ ಇದ್ದೀರಾ? ನಾವು ಡೊನೇಟ್ ಮಾಡ್ತೀವಿ, ನಾವು ಮಾಡ್ತಾ ಇದ್ದೀವಿ. ಅನ್ನದಾನ ನಾವು ಮಾಡಿಸ್ತೀವಿ. ಎಷ್ಟೊಂದು ಸಲ ದುಡ್ಡುಗಳು ಕೊಡ್ತಾ ಇದ್ದೀವಿ. ನಮ್ಗೆ ತುಂಬ ಸಂತೋಷ ಆಗುತ್ತೆ ಅಕ್ಕಪಕ್ಕ ಇದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ ಅಂತ. ಇವರೆಲ್ಲ ಆಲ್ಮೋಸ್ಟ್ 25 years ಪ್ಲಸ್ ಆ ಥರ ಎಲ್ಲರೂ ಫ್ರೆಂಡ್ಸು ಇಲ್ಲಿಲ್ಲ ಎಲ್ಲ ಮಾಡ್ತಾರೆ, ಎಲ್ಲ ಸಂಘದವರು. ಸೊ ಥ್ಯಾಂಕ್ ಯು. ಫಾಲೋ ಮಾಡಿ, ಅವ್ರನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ಲರೂ ಕೇಳ್ತಾ ಇದ್ರು ಎಲ್ಲಿ ಮಾಡಿಸಿದ್ದು ಅಂತ. ಬನ್ನಿ, ಆದಷ್ಟು ಬೇಗ ನಮ್ಮ ಅಂಗಡಿಗೆ. ರೇಟ್ ತುಂಬ ಜಾಸ್ತಿ ಆಗೋಗಿದೆ, ಆದರೂ ಕಮ್ಮಿ ವೇಸ್ಟೇಜು ಮೇಕಿಂಗ್ ಚಾರ್ಜಲ್ಲಿ ಮಾಡಿಕೊಡ್ತೀವಿ. ಥ್ಯಾಂಕ್ ಯು. ಇದೆ ಅವ್ರ ಅಂಗಡಿ. ಇದು ಏನು ಸ್ಪೆಷಾಲಿಟಿ ಅಂದರೆ ಕಂಚಿಂದ ಮಾಡಿರೋದು. ಇಷ್ಟು ಲಕ್ಷಣವಾಗಿರೋ ಸ್ಟ್ಯಾಚ್ಯೂನ ಆ್ಯಕ್ಚುಲಿ ನಾನು ಇಲ್ಲಿ ಸುತ್ತಮುತ್ತ ನೋಡಿಲ್ಲ. ಸೊ ಇದ್ರ ಮೇಲೆ ಗೋಪುರ ತೋರಿಸು. ಅಲ್ಲಿ ಮೇಲೆ 3 ಏನಿದೆ ಅದು ಅಣ್ಣವ್ರದ್ದೇ ಆ್ಯಕ್ಚುಲಿ. ಅಲ್ಲಿ 3 ಫೇಸಸ್ ಮಾಡಿದ್ದಾರೆ. ಅದರದ್ದೇ ಸ್ಪೆಷಾಲಿಟಿ ಇದು. ಫುಲ್ ಸ್ಟ್ಯಾಚ್ಯೂ ಸ್ಪೆಷಾಲಿಟಿ ಎಲ್ಲ ಕಂಚಿಂದನೇ ಮಾಡಿರೋದು. 7 ಗಂಟೆಗೆ ಬಂದು ಎಲ್ಲ ರೆಡಿ ಮಾಡಿದ್ದಾರೆ. ರೈಸ್ ಬಾತು ಈ ಸತಿ ನಮ್ಮ ಹೋಟೆಲಿಂದನೇ ಮಾಡಿಸ್ತಾ ಇರೋದು. ಅವಪ್ಪ ಮಾತೇ ಆಡ್ತಾ ಇಲ್ಲ, ಅವಾಗಿಂದ ಓಡ್ ಹೋಗ್ತೈತೆ. ಪಳಾವು ನಮ್ಮ ಮನೇಲಿ ಮಾಡೋ ಥರನೇ ಮಾಡಿದ್ದು ನಾವು. ಮೆಂತ್ಯ ಬಾತ್ ಅಂತೆ ಈ ಸತಿ. ಚೆನ್ನಾಗಿರುತ್ತೆ, ನಮ್ಮಮ್ಮ ಮಾಡಿದರೆ ಚೆನ್ನಾಗಿರುತ್ತೆ ಪಕ್ಕ. ಎಷ್ಟು ಕೆಜಿ ಮಾಡಿರೋದು? 50 ಕೆಜಿ ಮಾಡಿದ್ದಾರೆ. ಇದರಲ್ಲೂ ಒಂದು ಸ್ವಲ್ಪ, ಅದರಲ್ಲೂ ಒಂದು ಸ್ವಲ್ಪ ಐತೆ. 2 ಸತಿ ಮಾಡಿದ್ರಾ? ಏನು 25? ಎಲ್ಲ ಶಾಲ್ ಪೇಟ ಎಲ್ಲ ರೆಡಿ ಮಾಡ್ಕೊಂಡಿರೋದೆಲ್ಲ ತೆಗಿತಾವ್ರೆ. ಒಬ್ಬೊಬ್ರಿಗೆ ಎಲ್ಲ ಸೆಪ್ರೇಟ್ ಮಾಡ್ತಾಯಿದ್ದಾರೆ ಯಾರ್ಯಾರಿಗೆ ಅಂದ್ಕೊಂಡು. ಫಸ್ಟ್ ಟೈಮ್ ಏನೋ ಮಾಡ್ತಾ ಇದ್ದಾರೆ ನಮ್ಮ ಹೋಟ್ಲಿಗೆ ಬಂದು ಹೆಲ್ಪು. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಜಿಲೇಬಿ ಎಲ್ಲ ತರಿಸಿದ್ರು ಇವಾಗ. ಒಂದೊಂದೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ರೈಸ್ ಬಾತಿ ಎಲ್ಲ ತರಿಸಿಟ್ಕೊಂಡಿದ್ದಾರೆ ಇಲ್ಲಿ. ಇವ್ನು ನೋಡ್ರಿ ಆಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ. ಮಜ್ಜಿಗೆ ಇನ್ನೂ ಸ್ವಲ್ಪ ಹಾಕ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಪಾನಕ ಎಲ್ಲ ಜಾಸ್ತಿ ಇದೆ. ಕೆಲಸ ಮಾಡೋ ಅಲ್ಲಿ ಕೂಲಿ ಕೊಡಲ್ವಾ? ಕೋವಾ ಎತ್ಕೋತಾಳಂತೆ. ಕೋವಾ ಕಳ್ಳಿ ಕೊಡಕ್ಕೆ ಅಂದರೆ ಇವಳೆ ಎಲ್ಲ ಕಳ್ತನ ಮಾಡ್ಕೊಂಡು ತಿಂತವಳೆ. ಪಟಾಕಿ ತಂದಿದ್ದಾರೆ, ಪಟಾಕಿ ಹಚ್ತಾರೆ ಇವಾಗ. ಇವ್ರ ಮಾತೇ ಆಡಲ್ಲ ಅಂತ ಇದ್ದಾರೆ. ಅವಾಗಿಂದ ಮೈಕ್ ತಗೊಂಡೋದ್ರು. ನಾವು ಅಪ್ಪನೂ ಮಾತಾಡಲ್ಲ, ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇದೇ ನಮ್ಮ ಗಣೇಶ ಗರ್ಭಗುಡಿ. ಪಟಾಕಿ ಹೊಡೆಯೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಪಟಾಕಿ ಯಾರು ತಂದ್ರೆ ಕೇಳಿದೆ ಇಲ್ಲ ತಾತ ಆದ್ರ ಇಲ್ಲ ಇಲ್ಲ. ಇವತ್ತಿನ ದಿವಸ ಭಾಳ ಶುಭ ದಿವಸ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ 96 ಮುಗಿದು 96ನೇ ವಸಂತವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಮೇರು ನಟರಾಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಕರ್ನಾಟಕ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಡೀ ನಮ್ಮ ರಾಜ್ಯಕ್ಕೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಂಥ ನಟರು ಇದುವರೆಗೂ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ.
ಅವರ ಅನೇಕ ಚಿತ್ರಗಳನ್ನ ನಾವೆಲ್ಲ ಸಣ್ಣ ಹುಡುಗರಿಗಾಗಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಬೇಡ್ರ ಕಣ್ಣಪ್ಪ ಇರ್ಬೋದು, ಬಂಗಾರದ ಮನುಷ್ಯ ಇರ್ಬೋದು, ಭಕ್ತ ಕುಂಬಾರ ಇರ್ಬೋದು, ಆ ಥರ ಒಂದು ಚಿತ್ರಗಳನ್ನು ಯಾವುದೇ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು, ಯಾವುದೇ ಮೇರು ನಟಗಳಲ್ಲಿ ಆ ರಾಜ್ಯ ನಟರು ಆ ಒಂದು ನಟನೆ ಮಾಡಲಿಕ್ಕೆ ಆಗಿಲ್ಲ ಇದುವರೆಗೂ. ಆ ಥರ ಒಂದು ಮೇರು ನಟನ 96ನೇ ವಸಂತ ಜನ್ಮದಿನವನ್ನು ಇವತ್ತಿನ ದಿವಸ ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಘವು ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಅವರ ಮಗ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಒಂದು ಜನ್ಮದಿನ ಇರ್ಬೋದು, ಪುಣ್ಯತಿಥಿ ಇರ್ಬೋದು, ಆಚರಣೆ ಮಾಡಿದ್ರೆ ಒಂದೊಂದು ಅರ್ಥಪೂರ್ಣವಾಗಿ ಶ್ರೀರಾಮನವಮಿ ಎರಡು ಸೇರಿ ಬರೀ ಕಾರ್ಯಕ್ರಮ ಮಾಡೋದಲ್ಲ. ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಸಂಘ ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಈ ವಾರ್ಡ್ನ ಸದಸ್ಯನಾಗಿ ಅನೇಕ ಜನಪರ ಕಾರ್ಯಕ್ರಮಗಳು, ಏನು ಒಂದು ಬಡಾವಣೆಗೆ ಏನು ಕುಂದುಕೊರತೆಗಳಿರ್ತದೆ, ಕುಡಿಯೋ ನೀರಿನ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಬೀದಿ ದೀಪ ಇರ್ಬೋದು, ಅನೇಕ ಕುಂದುಕೊರತೆಗಳನ್ನೆಲ್ಲ ಮಾಡಿಕೊಂಡು ಈ ಒಂದು ಸಂಘ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹ ಈ ಒಂದು ಸಂಘ ಇದೇ ರೀತಿ ಮಾಡ್ತಾ ಇರಲಿ. ಈ ಒಂದು ಕ್ಷೇತ್ರದ ಸನ್ಮಾನ್ಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರವರು ಹಾಗೂ ನಾವು ಸದಾ ಈ ಸಂಘದ ಜೊತೆಗಿರ್ತೀವಿ. ಮುಂದೆ ಯಾವುದೇ ತಾವು ಕಾರ್ಯಕ್ರಮಗಳು ಮಾಡಿದ್ರು ನಾವು ಮತ್ತು ಮಂತ್ರಿಗಳ ಜೊತೆಗಿರ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮ ಸಂಘದ ಎಲ್ಲ ಸದಸ್ಯರಿಗೂ ನಾನು ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಾಜ್ಕುಮಾರ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ನಾವು ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಏನು ನಮ್ಮ ಕರ್ನಾಟಕದ ಅಣ್ಣ ಪ್ರಪಂಚಕ್ಕೆ ಒಂದು ಏನಂದ್ರೆ ದಾಖಲೆ ಮಾಡಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನೋತ್ಸವನ್ನ ಪ್ರತಿ ವರ್ಷ ನಾವು ನಮ್ಮ ಈ ಮಲ್ಲೇಶ್ವರಂನ ಏನು ದತ್ತಾತ್ರೇಯ ವಾರ್ಡ್ನ ಎಲ್ಲ ಗೆಳೆಯರು ನಾವು ಏನು ಒಂದು ಹಬ್ಬ, ಈಗ ನಮ್ಮನೆ ಹಬ್ಬ ಹೆಂಗೆ ಉಡ್ದಬ್ಬ ಮಾಡ್ತೀವಿ ಆ ಥರ ಅಣ್ಣವ್ರ ಹಬ್ಬ ಆ್ಯಕ್ಚುಲಿ ನಮ್ಮ ಹಬ್ಬ ಇದ್ದಂಗೆ ಅದು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಕಾರ್ಪೊರೇಟರ್ ಅಂತ ಆ್ಯಕ್ಚುಲಿ ನಮ್ಮ ಸತ್ಯನಾರಾಯಣವ್ರು ಬಂದಿದ್ದಾರೆ, ನಮ್ಮ ಅಶೋಕಣ್ಣವ್ರು ಬಂದಿದ್ದಾರೆ, ಮತ್ತು ನಮ್ಮ ಎಲ್ಲ ಬಾಲ್ಯ ಗೆಳೆಯರು ಪ್ರತಿಯೊಬ್ಬರಿಗೆ ನಾವೆಲ್ಲ ಇಲ್ಲೆಲ್ಲ ಬಾಲ್ಯದ ಗೆಳೆಯರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವು ಭಾಳಷ್ಟು ಏನು ಗೊತ್ತಾ, ಈ ಒಂದು ಏನು ನಮ್ಮ ಏರಿಯಲ್ಲಿ ಯಾವುದೇ ಕೆಲಸಗಳಾದ್ರೆ ಏನು ಗೊತ್ತಾ, ನಾವು ಸರ್ಕಾರದ ವತಿಯಿಂದ ಅಧಿಕಾರಿಗಳು ಎಲ್ಲರೂ ಮಾಡ್ತಾರೆ. ಸೊ ನಾವು ಎಲ್ಲ ಗೆಳೆಯರೇನಾಗತ್ತೆ ಇಲ್ಲಿಗೆ ಏನು ಕುಂದುಕೊರತೆಗಳು ಇದನ್ನ ಮಾಡೋದ್ರೊಂದಿಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಘಕ್ಕೂ ಒಂದು ಒಳ್ಳೆಯ ಹೆಸರು, ನಮ್ಮ ಈ ಒಂದು ಏರಿಯಾಗೆ ಏನ್ ಬೇಕು ಎಲ್ಲ ಕೆಲಸಗಳು ಮಾಡೋದ್ರೊಂದಿಗೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದಕ್ಕೆ ಬಹಳ ಜಾಸ್ತಿ ಉತ್ಸಾಹ ಏನಂದ್ರೆ ಗಿರಿ. ಸೊ ಅವಾಗಿದ್ದಾಗ ನಾವು ಸಂಘ ಮಾಡಿದಾಗ ಅವ್ರ ಹೆಚ್ಚಿನ ಅಧ್ಯಕ್ಷರು, ನಾವು ಉಪಾಧ್ಯಕ್ಷರಾಗಿ ನಮ್ಮ ಗೆಳೆಯರೇನು ಗೊತ್ತಾ ಅವರು ಎಲ್ಲ ಗೌರವಾಧ್ಯಕ್ಷರಾಗಿ, ಯಾಕಂದ್ರೆ ನಮ್ಮ ಗೆಳೆಯರು ಒಬ್ಬೊಬ್ರು ಅಧ್ಯಕ್ಷ ಆಗ್ಬೇಕಂತಿಲ್ಲ, ಅವರೇ ಗೌರವಾಧ್ಯಕ್ಷರು. ಪ್ರತಿಯೊಬ್ಬರು ಅವತ್ತಿನ ದಿನ ಎಲ್ಲಿದ್ರು ನಾವು ಈ ಒಂದು ದಿನ ಸೇರ್ತೀವಿ, ಹಲವಾರು ಕಾರ್ಯಕ್ರಮಗಳು ಮಾಡ್ತೀವಿ. ಮೆಡಿಕಲ್ ಕ್ಯಾಂಪ್ ಆಗಿರ್ಬೋದು, ಈಗ ಆಕ್ಚುಲಿ ನೋಡಿ ಇವತ್ತು ಈ ಬೇಸಿಗೆ ಇದರಲ್ಲಿ ಹಿಂಗಿದೆ ಅರ್ಧಗೆ, ಅದಕ್ಕೆ ಪಾಣಕ ಮಜ್ಜಿಗೆ, ಕೋಸಂಬರಿ ಇವೆಲ್ಲ ಏನಂದ್ರೆ ಸೊ ಅವ್ರ ಹೆಸರು ಏನು ಗೊತ್ತಾ, ಮಾಡುವುದೇ ಒಂದು ಆಕ್ಚುಲಿ ಏನೋ ಒಂದು ಆನಂದ. ಯಾಕಂದ್ರೆ ಅವ್ರು ಮಾಡಿ ತೋರಿಸಿದ್ರು, ಅದನ್ನ ನಾವು ಮಾಡ್ಕೊಂಡು ಆಕ್ಚುಲಿ ತೋರಿಸ್ಬೇಕನ್ನೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ಇವತ್ತಿನ ಈ ಸಮಾರಂಭದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಈ ಒಂದು ಕಾರ್ಯಕ್ರಮವನ್ನು ಕ್ರಾಂತಿವೀರ ಡಾಕ್ಟರ್ ರಾಜ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ನನ್ನ ಆತ್ಮೀಯರಾದಂಥ ಗಿರೀಶ್ ರವರು ಹಾಗೂ ಪದಾಧಿಕಾರಿಗಳು, ಶ್ರೀ ವರಪ್ರದ ಗಣಪತಿ ಸನ್ನಿಧಿಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ಸಾರಿನೂ ಮಾಡಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಕೊಡಲಿ ಅಂತ ಆಶಿಸ್ತಾ ಅವರಲ್ಲಿ ಆಶೀರ್ವಾದ ಕೇಳ್ಕೊತೀನಿ. ತಿರ್ಗಾ ಕೇಳು ಅಪ್ಪ ನನಗೆ. ಸೊ ಫೈನಲಿ ಎಲ್ಲ ಆಗಿದೆ. ಇಷ್ಟೊತ್ತು ಅಕ್ಕ ಅಲ್ಲಿದ್ಲು, ಇವಾಗ ಸ್ಟಾರ್ಟ್ ಆಗಿದೆ. ಅವಳಿಂದನೇ ಸ್ಟಾರ್ಟ್ ಮಾಡಿಸ್ತವ್ರೆ. ಇವಾಗ ಎಲ್ಲ ಸ್ಟಾರ್ಟ್ ಆಗಿದೆ. ಮಜ್ಜಿಗೆ ಕೊಡೋಕ್ಕೆ ಪಾನಕ, ಮಜ್ಜಿಗೆ, ಸ್ವೀಟು, ಪಲಾವ್. ಎಲ್ಲರೂ ಇವಾಗ ಅನ್ನದಾನ ಸ್ಟಾರ್ಟ್ ಮಾಡಿದ್ದಾರೆ. ಜನ 1 by 1 ಬರ್ತಾ ಇದ್ದಾರೆ. ಕಡೆ ಫುಲ್ ಕ್ರೌಡ್ ಬರ್ತಾವ್ರೆ. ಇಲ್ಲೆಲ್ಲ ಕಳೆದೋಗ್ಬಿಟ್ಟು ಅಲ್ಲೊಳಲ್ಲಿ
ನಮ್ಮ ಕ್ರಾಂತಿವೀರ ಅಭಿಮಾನಿ ಸಂಘದಿಂದ ಪ್ರತಿ ವರ್ಷ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಬಂದಿದ್ದೀವಿ. ಮತ್ತು ನಮ್ಮ ಈ ಸಂಘದ ಅಧ್ಯಕ್ಷ ಗಿರೀಶ್ ತುಂಬ ಇಂಟ್ರೆಸ್ಟು ಈ ವಿಷಯದಲ್ಲಿ. ಪ್ರತಿ ವರ್ಷ ಇದೇ ಥರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮತ್ತು ಅವನಲ್ಲದೆ ನಮ್ಮ ಎಲ್ಲ ಸಂಘದವರು ಎಲ್ಲ ಪದಾಧಿಕಾರಿಗಳು ಸೇರಿ ಪ್ರತಿ ವರ್ಷ ನಾವು ಇದೇ ಥರ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದಕ್ಕೆ ಇದೇ ಥರ ಮುಂದುವರಿಸಲಿ ಅಂತ ನಾವು ಕೇಳ್ಕೊತೀವಿ. ಸೊ ಇಲ್ಲಿ ಕ್ರೌಡು ಆಲ್ಮೋಸ್ಟ್ ಅಲ್ಲಿವರೆಗೂ ಹಾಕ್ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಆಲ್ರೆಡಿ ಅರ್ಧಕ್ಕರ್ಧ ಏನೋ ಖಾಲಿ ಆಗಿರ್ಬೋದು ಒಂದು ಪಾತ್ರೆ. ಇನ್ನೇನು ಲಾಸ್ಟು ಎಲ್ಲ ಖಾಲಿ ಆಗೋಯ್ತು. ಜಸ್ಟ್ ಮಜ್ಜಿಗೆ ಮಿಕ್ಕಿದೆ. ಸೊ ಅವ್ರು ಕೊಡ್ತಾ ಇದ್ದಾರೆ. ನಾವು ರೈಸು ಸ್ವೀಟ್ಸ್ ಎಲ್ಲ ಕೊಟ್ಟು ಮುಗ್ದೋಯ್ತು. ಸ್ವಲ್ಪ ಜನ ಇದ್ದಾರೆ ಅಷ್ಟೇ.